ಬಳ್ಳಾರಿಯಲ್ಲಿ ಸುಮಾರು 67 ಕಚೇರಿಗಳಿದ್ದು ಪೇಪರ್ 67 ಕಚೇರಿಗಳಿದ್ದು ಕಚೇರಿಗಳಲ್ಲಿ ಜಿಲ್ಲೆಯಾದಂಥ ಬಡವರಿಗೆ ಯಾವುದೇ ಕೆಲಸಕ್ಕೆ ಹೋದರೂ ಲಂಚ ಉತ್ತಾರ. ಯಾವುದೇ ಫೈಲ್ ಮುಂದಾಗಬೇಕಂದ್ರೆ ಬಳ್ಳಾರಿಯಲ್ಲಿ ದುಡ್ಡಿಲ್ಲದೆ ಯಾವುದೇ ಕೆಲಸ ನಡ್ತಾ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಬಳ್ಳಾರಿಯಲ್ಲಿ ಸುಮಾರು 10-15 ವರ್ಷದಿಂದ ಅಧಿಕಾರಿಗಳು ಇಲ್ಲೇ ಟಿಕೆನ್ ಹಾಕೊಂಡು ಉಳಿದಿದ್ದಾರೆ. ಉದಾಹರಣೆಗೆ ಬಸರೆಡ್ಡಿ ಇರ್ಬೋದು, ಗಂಗಾಧರ್ ಗೌಡ ಇರ್ಬೋದು, ಇನ್ನೂ ಅನೇಕ ಅಧಿಕಾರಿಗಳು. ಅಂದರೆ ನಮ್ಮ ದೃಷ್ಟಿಯಲ್ಲಿ ಬಳ್ಳಾರಿಯಲ್ಲಿ ನಿಷ್ಠಾವಂತ ಅಧಿಕಾರಿಗಳು ಮತ್ತು ಜನಪರ ಕಾಳಗಿರ್ತಕ್ಕಂಥ ಅಧಿಕಾರಿಗಳು ತಂದು ಹಾಕಿದ್ರೆ ಮಾತ್ರ ಇಲ್ಲಿ ಏನೋ ಒಂದು ಲಂಚ ಉತ್ತಾರಕ್ಕೆ ಕಡಿವಾಣ ಹಾಕಲು ಸಾಧ್ಯವಿರುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನಾನು ಹೇಳೋದಿಷ್ಟೇ, ಈ ಭ್ರಷ್ಟಾಚಾರ ಮುಕ್ತವಾಗಬೇಕಂದ್ರೆ ಒಳ್ಳೆ ಅಧಿಕಾರಿಗಳನ್ನು ತಂದು ಹಾಕೋದು ಸೂಕ್ತ ಅಂತೇಳಿ ನನ್ನ ಉದ್ದೇಶ. ಯಾಕಂದ್ರೆ ಈಗಾಗಲೇ 6 ತಿಂಗಳು ಜಾಬ್ ಮಾಡೋ ತಟ್ಟಿಗೆಲ್ಲ ಸೂಟ್ ಕೇಸ್ ರೆಡಿ ಇರ್ತೈತೆ. ಅದು ಯಾವ ರೀತಿ ನಡೀತೈತೆ ಅಂತೇಳಿ ತಮ್ಮೆಲ್ಲರಿಗೆ ಗೊತ್ತಿದ್ದ ವಿಷಯ. ಅದೇ ರೀತಿ ಬಳ್ಳಾರಿ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಅಂತೂ ವಿಚಿತ್ರವಿದೆ. ನಾವು ನೋಡ್ತಾ ಇದ್ದೀವಿ, ಟ್ರಾಫಿಕ್ ಎಲ್ಲಿ ನೋಡಿದ್ರು ಟ್ರಾಫಿಕ್. ಭಾರಿ ವಾಹನಗಳು, ಲೋಡ್ ಇರ್ತಕ್ಕಂಥ ವಾಹನಗಳು 24/7 ನಗರದಲ್ಲಿ ಬರ್ತಾ ಇರ್ತಾವ. ಈಗಾಗಲೇ ಟ್ರಾಫಿಕ್ ಸಮಸ್ಯೆಯಿಂದ ಆಕ್ಸಿಡೆಂಟ್ಗಳು ಆಗೋದಿರ್ಬೋದು. ಮತ್ತು ಉದಾಹರಣೆಗೆ ಮೀನಾಕ್ಷಿ ಸರ್ಕಲ್ನಿಂದ ಸಂಗಮ್ ಸರ್ಕಲ್ವರೆಗೆ ಹೋಗಲಿಕ್ಕೆ 15-20 ನಿಮಿಷ ಸಮಯ ಬೇಕಾಗಿದೆ. ಇದಕ್ಕೆಲ್ಲ ಕಾರಣ ಯಾರು? ಪೊಲೀಸ್ ಅಧಿಕಾರಿಗಳು ಮತ್ತು ಆಟೋ ಅಧಿಕಾರಿಗಳು ಇದನ್ನ ಕಂಪ್ಲೀಟ್ ನಿರ್ಲಕ್ಷ್ಯತೆಯನ್ನು ತೋರಿಸ್ಬಿಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಯಾರು ವೆಹಿಕಲ್ಗಳು ನಿಂದ್ರಿಸಿ ಫೈನ್ ಕಟ್ಸೋದು ಬಗ್ಗೆ ಜಾಸ್ತಿ ಗಮನ ಕೊಡ್ತಾರೆ, ಆದರೆ ಟ್ರಾಫಿಕ್ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ. ಅಂದರೆ ಕಂಪ್ಲೀಟ್ ಪೊಲೀಸ್ ಅಧಿಕಾರಿಗಳು ಈ ವಿಷಯದಲ್ಲಿ ನಿರ್ಲಕ್ಷ್ಯತೆಯನ್ನು ವಹಿಸಿದ್ದಾರೆ ಕಂಪ್ಲೀಟ್. ಆದ್ದರಿಂದ ಮತ್ತೆ ನಮ್ಮ ಲೋಕಾಯುಕ್ತ ಅಧಿಕಾರಿಗಳು ಈ ಹಿಂದೆ ಅನೇಕ ಕಚೇರಿಗಳಿಗೆ ರೇಡ್ ಮಾಡಿದ ಉದಾಹರಣೆಗಳು ಬಹಳಷ್ಟಿವೆ. ಅವರು ರೇಡ್ ಮಾಡಿದ ಒಂಥರ, ರೇಡ್ ಮಾಡಿದ ಮೇಲೆ ಮತ್ತೆ ಅವರು ಸಸ್ಪೆಂಡ್ ಆದೇಶ ಆದರೂ ಕೂಡ ತಿರುಮರುದಿನ ಅವರು ಡ್ಯೂಟಿನಲ್ಲಿ ಹಾಜರಾಗಿರ್ತಾರೆ. ಅಂದರೆ ಲೋಕಾಯುಕ್ತಿಗೆ ನಾವು ಕೊಡ್ತಕ್ಕಂಥ ಗೌರವ, ಅವರು ಇರ್ತಕ್ಕಂಥ ಒಂದು ಪದ್ಧತಿಯನ್ನು ಕಂಪ್ಲೀಟ್ ಸರ್ಕಾರ ಕಂಪ್ಲೀಟ್ ಕಡೆಗಣಿಸಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಉದಾಹರಣೆಗೆ ಬಸರೆಡ್ಡಿ ಅವರಿಗೆ ಸಸ್ಪೆಂಡ್ ಆದೇಶ ಮಾಡಿದ್ರು ಅವರು ಲೋಕಾಯುಕ್ತರು, ವೀರಪ್ಪ ಸಾರೆ ಯಾರು, ಏನಾಗಿದೆ ಅದು ಅಲ್ಲಿಗೆ ಅದೇ ಸ್ಟಾಪ್ ಆಗಿದೆ. ಮತ್ತೆ ಅವರು ಕಂಟಿನ್ಯೂ ಡ್ಯೂಟಿಗೆ ಬರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅಂದರೆ ಈ ಸರ್ಕಾರ ದುಡ್ಡಿದ್ರೆ ಏನಾದರೂ ಮಾಡ್ಬೋದು ಅಂತೇಳಿ. ಹೌದು, ಇಲ್ಲ ಸರ್, ವೀರಪ್ಪ ಅವರು ಸಸ್ಪೆಂಡ್ ಆದೇಶ ಮಾಡಿದ್ರು, ಅವರಿಗೆ ಮಾಡಿದ್ರು, ಸಸ್ಪೆಂಡ್ ಆಗಿಲ್ಲ, ಮತ್ತೆ ಹಂಗೆ ಕಂಟಿನ್ಯೂ. ಹೌದು, ಸಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ದಾರೆ ಸರ್. ಅಲ್ಲ, ಸಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ಮೇಲೆ ಮತ್ತೆ ಆಕ್ಷನ್ ತಗೋಬೇಕು ತಾನೆ. ಒಬ್ಬ ಲೋಕಾಯುಕ್ತರು ರೇಡ್ ಮಾಡ್ಬೇಕು. ಬಳ್ಳಾರಿ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಸುತ್ತ ನಡೀತಾ ಇದೆ. ಬಟ್ ಎಕ್ಸ್ಪೆಷಲಿ ನಮ್ಮ ಹೌದು ಸರ್, ರಕ್ಷಣೆ ಮಾಡೋರು ಅಂದ್ರೆ ಈಗಾಗಲೇ ಬಾಣಂತಿಯವರು ಬಹಳಷ್ಟು ಜನ ಸಾವನ್ನಪ್ಪಿರೋದು ತಮ್ಗೆಲ್ಲರಿಗೂ ಗೊತ್ತಿದೆ. BJP ಮತ್ತು JDSನವರು ಅವ್ರ ಆಸ್ಪತ್ರೆ ಮುಂದೆ ಪ್ರತಿಭಟನೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರ್ಬೋದು, ನಾವು ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ರು. ಸೆಷನ್ನಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಗಂಗಾಧರ್ ಗೌಡ, ಬಸರೆಡ್ಡಿನ ಲೋಕಲ್ ಇರ್ತಕ್ಕಂಥ ಶಾಸಕರೇ
ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು, ಅವರು ಇಲ್ಲಿ ಇರಬಾರ್ದು ಅಂತೇಳಿ ಅವರೇ ಹೇಳಿದ್ದಾರೆ ಸೆಷನ್ನಲ್ಲಿ. ನಾನು ಟಿವಿ ಮಾಧ್ಯಮದಲ್ಲಿ ನೋಡಿದ ವಿಚಾರದ ಸರ್. ಅಲ್ಲಲ್ಲ, ಗಂಗಾಧರ್ ಗೌಡ ಬಗ್ಗೆ ನಾನು ಹೇಳಿದ್ರು. ಗಂಗಾಧರ್ ಗೌಡ ಇರ್ಬೋದು, ಮಾಡಿದಾರಲ್ಲ, ಅದ್ರ ಬಗ್ಗೆ ಎದಕ್ಕೆ ಅಷ್ಟಂತ ತಗಂತಲ್ಲ ಅಂತ ನನ್ನ ಉದ್ದೇಶ. ಅವರು ಇಲ್ಲಿ ಸುಮಾರು ಇರೋಕ್ಕೆ ಎಷ್ಟು ವರ್ಷಗಳಾದವು? ಅಲ್ಲ, ಅದೇ ಸರ್, ಅದೇ ಈಗ ಎಲ್ಲಾ ಸರ್ಕಾರಗಳು ಸಪೋರ್ಟ್ ಮಾಡ್ತಾವಂದ್ರೆ ಲಂಚ ಕೊಟ್ರೆ ಯಾವ ಅಧಿಕಾರ ಆದ್ರೆ ಇಲ್ಲಿ ಉಳಕ್ ಸಾಧ್ಯ ಸರ್? ಮೈತ್ರಿ ಸರ್ಕಾರದಲ್ಲಿ ಇರ್ಬೋದು, ಆದ್ರೆ ನಾನು ಹೇಳೋದಿಷ್ಟೇ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಷ್ಟು ಅವ್ಯವಹಾರ ನಾನು ಯಾವ ಸರ್ಕಾರದಲ್ಲಿ ನೋಡಿಲ್ಲ. ಬಳ್ಳಾರಲ್ಲೇ ಸರ್ ನಾನು ಹೇಳ್ತಾ ಇದ್ದೀನಿ, ನಂದೇ ಫಾರ್ಮ್ ಈ ಖಾತನ ಬಿ ಖಾತನಲ್ಲಿ ಕಾರ್ಪೊರೇಷನ್ ಅಲ್ಲಿ ಕೊಟ್ಟಿದ್ದೀನಿ. 2 ತಿಂಗಳಾಯ್ತು ನಂದೇ ಕೊಟ್ಟು. 2 ತಿಂಗಳ ಇದುವರೆಗೆ ನನಗೆ ಬಂದಿಲ್ಲ ಅಂದ್ರೆ ಅರ್ಥ ಏನೈತೆ ಸರ್? 5,000 ಕೊಟ್ಟರೆ 3 ದಿನದಾಗ ಮಾಡ್ಕೊಡ್ತಾರ. 5,000 ಕೊಟ್ಟರೆ 3 ದಿನದಾಗ ಮಾಡ್ಕೊಡ್ತಾರ. ಅಂದ್ರೆ ನಾವು ಲೀಡರ್ ಆಗಿ ನಾನೇ ಕೊಡ್ಬೇಕು, ಲಂಚ ಕೊಡೋದ ನಾನು? ಅಂದ್ರೆ ಲಂಚ ಕಂಪ್ಲೀಟ್ ಬಳ್ಳಾರಲ್ಲಿ ಲಂಚದ ಮೇಲೆ ಮುಳುಗೋಗ್ಬಿಟ್ಟೈತೆ ಕಂಪ್ಲೀಟ್, ಜಿಲ್ಲೆಲ್ಲ ಕಂಪ್ಲೀಟ್. ಸರ್ ಈಗ ಸರ್ ನಾನು SP ಗಮನಕ್ಕೂ ತಂದಿದ್ದೇನೆ. ಟ್ರಾಫಿಕ್ ಸರ್ ಈಗಲಿದ್ದ ಸ್ಟಾರ್ಟ್ ಸರ್, ಈಗಲಿದ್ದ ಅದೇ ಕೆಲಸ ಮಾಡ್ಬೇಕನ್ನೋದು ನಮ್ಮ ಉದ್ದೇಶ. ಇಷ್ಟು ದಿನ ಮೆಂಬರ್ಶಿಪ್ ಮಾಡೋದು ಅದು ಇದು ಸ್ವಲ್ಪ ಬಿಸಿ ಇದ್ಬಿಟ್ಟೆ. ಒಂದು ನಿಮಿಷ ನಾನು ಮಾತಾಡೋದ್ಮೇಲೆ ಮಾಡ್ಬೇಕು, ಅಡ್ಡ ಬರಬಾರ್ದು. ಮೆಂಬರ್ಶಿಪ್ ಮಾಡೋದು ಅದು ಇದು ಸ್ವಲ್ಪ ಬಿಸಿ ಇದ್ದೆ. ಈಗಲಿದ್ದ ಪ್ರತಿಭಟನೆ ಮುಖಾಂತರನೇ ಸ್ಟಾರ್ಟ್ ಮಾಡೋದು. 2ನೇ ಮಾತಿಲ್ಲ. ರಾಯಲ್ ಸರ್ಕಲ್ ಸರ್ ಮುಂದಿನ ದಿನದಲ್ಲಿ ಹೋರಾಟ ಮುಖಾಂತರ ಗಮನ ಸೆಳೆತೀನಿ. 100% ಸತ್ಯ. ಅದೇ ಹೇಳ್ತಾರೆ ಸರ್, ಅರ್ಧ ಗಂಟೆ ಬೇಕು, 15 ನಿಮಿಷ ಬೇಕು ನಾನು ಇಲ್ಲಿ ತಟಾಸಕ್ಕೆ ಮನೆಗೆ ಹೋಗಕ್ಕೆ. 15 ನಿಮಿಷ ಮಿನಿಮಮ್. ವಾಸನೆ, ಡ್ರೈನೇಜ್ ಎಲ್ಲಿ ನೋಡಿದ್ರೆ ಈ ಕಾರ್ಪೊರೇಷನ್ ಏನೈತೆ, ಸಣ್ಣ ಕುಣುಗಳು ಮುಚ್ಚಕ್ಕೂ ತಯಾರಿಲ್ಲ ಅಂದ್ರೆ ಈಗ ಸರ್ ನಾನು ಮುಂದಿನ ದಿನದಲ್ಲಿ ಹಂತವಾಗಿ ಏನೇನಾದ್ರು ಹೋರಾಟ ಮಾಡ್ಲಿಕ್ಕೆ ರೆಡಿ ಇದೀವಿ ನಾವು ಪಕ್ಷದ ವತಿಯಿಂದ. ನೆಕ್ಸ್ಟ್ ವೀಕ್ಲಿದ್ದೇ ಸ್ಟಾರ್ಟ್ ಮಾಡ್ತೀವಿ. 2ನೇ ಮಾತಿಲ್ಲ, ಯಾವುದೇ ಸಮಸ್ಯೆ ಇರಲಿ ಏನೇ ಇರಲಿ, ನಾವು ಯಾರಿಗೆ ಅದಕ್ಕೆಂಬ ಪ್ರಶ್ನೆನೇ ಇಲ್ಲ. ಇದು ಜನರ ಸೇವಕ್ಕೋಸ್ಕರ ಮಾಡ್ಲಿಕ್ಕೆ ನಾವು 24/7 ರೆಡಿ ಆಗಿದ್ದೀವಿ. ಈಗ ನಮ್ಮ ಕುಮಾರಸ್ವಾಮಿ ಅವರು ಅವಾಗಲೇ ಜನತಾಳ ಜನಬಂಧುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಾವೆಲ್ಲ ನೋಡಿದೆ, ತುಮಕೂರಿನಿಂದ ಸ್ಟಾರ್ಟ್ ಆಗಿದೆ. ಮೊದಲ ಹಂತದಲ್ಲಿ 53 ಕ್ಷೇತ್ರಗಳು ಅವರು ಮೊದಲನೇ ಪ್ರವಾಸ ಮಾಡ್ತಾ ಇದ್ದಾರೆ. 2ನೇ ಹಂತದಲ್ಲಿ ಮತ್ತೆ ಎಲ್ಲ ಕ್ಷೇತ್ರಗಳು ತಿರ್ಗಕ್ಕೆ ಅವ್ರು ರೆಡಿ ಮಾಡಿದ್ದಾರೆ. ಸೊ ನಾವು ಬಳ್ಳಾರಿಯಲ್ಲಿ 2ನೇ ಹಂತದಲ್ಲಿ ಸಭೆ ಮಾಡಲಿಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ. 2ನೇ ಹಂತ. ಮೊದಲನೇ ಹಂತದಲ್ಲಿ ಯಾರ್ಯಾರು ಶಾಸಕರಿದ್ದಾರೆ, ಯಾರ್ಯಾರು ಮಾಜಿ ಶಾಸಕರಿದ್ದಾರೆ, ಅವ್ರ ಕ್ಷೇತ್ರಗಳಲ್ಲಿ ಸರ್ 25ಕ್ಕೆ ನಿಖಿಲ್ ಬರೋರ್ಗಿತ್ತು. ಮತ್ತೆ ನೇಮರಾಜ ನಾಯಕರು ಪೋಸ್ಟ್ಪೋನ್ ಮಾಡಿದ್ದಾರೆ. ಇನ್ನೊಂದು ಡೇಟ್ ಕೊಡ್ತು ಅಂತೇಳಿ ಪೋಸ್ಟ್ಪೋನ್ ಮಾಡಿದ್ದಾರೆ. ಆ ಡೇಟ್ಗೆ ಅವರು ಮಾಡ್ತಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.